ಕರ್ನಾಟಕ ಖಜಾನೆ ನೌಕರರ ಸಂಘದ ವತಿಯಿಂದ ವಿಶ್ವ ತಾಯಂದಿರ ದಿನಾಚರಣೆಯ ಅಂಗವಾಗಿ ಅಮ್ಮನಿಗೆ ನಮನ ಕಾರ್ಯಕ್ರಮ ಬಾಗಲಕೋಟೆಯಲ್ಲಿ ನಿನ್ನೆ ನಡೆಯಿತು. ಈ ವೇಳೆ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ ಮೀನಾ ಚಂದಾವರಕರ, ಭಾಷಣಕಾರ ಅಶೋಕ ಹಂಚಲಿ, ಕರ್ನಾಟಕ ಖಜಾನೆ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಶಿವನಗೌಡ ಬಿರಾದರ, ಚಾಣಕ್ಯ ಕೆರಿಯರ್ ಅಕಾಡೆಮಿ ಮುಖ್ಯಸ್ಥ ನಿಂಗನಗೌಡ ಬಿರಾದರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ತಾಯಂದಿರಿಗೆ ಪಾದಪೂಜೆ ಮಾಡಿ ಭಕ್ತಿಯ ನಮನ ಸಲ್ಲಿಸಲಾಯಿತು. ಬಳಿಕ ಡಾಕ್ಟರ್ ಮೀನಾ ಚಂದಾವರಕರ, ತಾಯಿ ಎಂದರೆ ತ್ಯಾಗ, ಪ್ರೀತಿ, ಕರುಣೆ ಹಾಗೂ ಸಂಬಂಧಗಳ ಕೊಂಡಿ. ಆಕೆಯ ಋಣವನ್ನು ತೀರಿಸಲು ಸಾಧ್ಯವಿಲ್ಲ. ಮಕ್ಕಳು ತಂದೆ ತಾಯಿಯನ್ನು ಗೌರವದಿಂದ ಕಾಣಬೇಕು ಎಂದರು. ಎಷ್ಟು ಅವರಿಗೆ ಮನಸ್ಸಿಗೆ ಸಮಾಧಾನ ಆಗ್ತದೋ ಆ ತಾಯಿಯನ್ನು ನಾವು ನೆನೆಸುವುದು, ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಇದು ನಮ್ಮ ವರ್ತನೆಯಿಂದ ಆಗಬೇಕು. ಅಶೋಕ ಹಂಚಲಿ, ಮುಪ್ಪಿನ ಕಾಲದಲ್ಲಿ ತಂದೆ ತಾಯಿಗೆ ಸೇವೆ ಸಲ್ಲಿಸದಿರುವುದು ಇಂದಿನ ಸಮಾಜದ ದುಸ್ಥಿತಿ. ಪೋಷಕರಿಗೆ ಕೃತಜ್ಞತೆ ತೋರದಿದ್ದರೆ ಮಕ್ಕಳು ಶಿಕ್ಷಣ ಪಡೆದರೂ ವ್ಯರ್ಥ ಎಂದರು. ಹುಟ್ಟಬೇಕು, ಹಾಗೆ ನೀವು ನನಗೆ ಆಶೀರ್ವಾದವನ್ನ ಮಾಡಿ ಅಂತ ಆ ದೇಶದ ಹೆಣ್ಣು ಮಕ್ಕಳು ಕೇಳ್ತಾರಲ್ಲ. ನಾವು ಎಲ್ಲಿಗೆ ಉಪ ಖಜಾನೆ ಇಲಾಖೆ ಸಿಬ್ಬಂದಿ ಸುನಿಲ್ ಕಾರಬಾರಿ, ನನ್ನ ತಾಯಿ ಯಾವುದೇ ಹಿಂಜರಿಕೆ ಇಲ್ಲದೆ ಮೂತ್ರಪಿಂಡ ನೀಡಿ ನನಗೆ ಪುನರ್ಜನ್ಮ ಕೊಟ್ಟರು. ಅವರ ಋಣ ತೀರಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು. ವಿಶ್ವ ತಾಯಂದಿರ ದಿನದ ಅಂಗವಾಗಿ ಅಮ್ಮಂದಿರಿಗೆ ನಮನ ಎಂಬ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿವಿ. ನಮ್ಮ ಇಲಾಖೆಯಿಂದ ನಮಗಿವತ್ತು ಬಹಳ ಖುಷಿಯಾಗ್ಯದ. ಸುನಿಲ್ ಕಾರಬಾರಿ ಅವರ ತಾಯಿ ಶಾಂತವ್ವ ಕಾರಬಾರಿ, ಅನಾರೋಗ್ಯದಿಂದಾಗಿ ನನ್ನ ಮಗನನ್ನು 3 ತಿಂಗಳ ಕಾಲ ಆಸ್ಪತ್ರೆಯಲ್ಲಿ ಇಟ್ಟು ಚಿಕಿತ್ಸೆ ಕೊಡಿಸಿದ್ದೇನೆ. ಮಗ ಬದುಕಬೇಕೆಂದು ನನ್ನ ಮೂತ್ರಪಿಂಡವನ್ನೇ ಕೊಟ್ಟು ಉಳಿಸಿಕೊಂಡಿದ್ದೇನೆ ಎಂದರು. ಧೈರ್ಯ ಮಾಡಿ